ಕಾಮೆಡ್ KUGT ಯುನಿಗೇಜ್ 2025 ಪ್ರವೇಶ ಪರೀಕ್ಷೆಯನ್ನು ಶನಿವಾರ ಮೇ 10, 2025 ರಂದು ನಿಗದಿಪಡಿಸಲಾಗಿದೆ. ಈ ಏಕೀಕೃತ ಪರೀಕ್ಷೆಯು ಕರ್ನಾಟಕದ 150ಕ್ಕೂ ಹೆಚ್ಚು ಎಂಜಿನಿಯರಿಂಗ್ ಕಾಲೇಜುಗಳಿಗೆ, ಜೊತೆಗೆ ಭಾರತದಾದ್ಯಂತದ 50ಕ್ಕೂ ಹೆಚ್ಚು ಪ್ರತಿಷ್ಠಿತ ಖಾಸಗಿ ಸ್ವಯಂ ಅನುದಾನಿತ ಮತ್ತು ಡೀಮ್ಡ್ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶಕ್ಕೆ ಪ್ರವೇಶದ್ವಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಕರ್ನಾಟಕ ಅನುದಾನರಹಿತ ಖಾಸಗಿ ಎಂಜಿನಿಯರಿಂಗ್ ಕಾಲೇಜುಗಳ ಸಂಘ ಮತ್ತು ಯುನಿಗೇಜ್ ಸದಸ್ಯ ವಿಶ್ವವಿದ್ಯಾಲಯಗಳಿಗೆ ಸಂಯೋಜಿತವಾಗಿರುವ ಸಂಸ್ಥೆಗಳು ನೀಡುವ BE ಬಿಗ್ ಟೆಕ್ ಕಾರ್ಯಕ್ರಮಗಳಿಗೆ ಪ್ರವೇಶ ಬಯಸುವ ಅಭ್ಯರ್ಥಿಗಳಿಗೆ ಈ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಆನ್ಲೈನ್ ಪರೀಕ್ಷೆಯು ಭಾರತದ 200ಕ್ಕೂ ಹೆಚ್ಚು ನಗರಗಳಲ್ಲಿ ನಡೆಯಲಿದ್ದು 400ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳನ್ನು ಒಳಗೊಂಡಿದೆ. 1,20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆಯಿದೆ. ಭಾರತದಾದ್ಯಂತದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. After that, if the child gets a seat through the CET in any stream, whether it is Ayurveda, nursing, pharmacy or engineering, through CET if the child gets a seat and produces that proof, 100% of the money paid at COMED is refunded. So no student has suffered in earlier years because of COMED doing the counselling ahead of the CET process. Unfortunately, it is in government, the officers keep changing. The responsible in charge officer of KEA is a very enthusiastic young man. He is also reasonably new, Mr. Prasanna, 2 years. So he had made a statement, COMED should follow CET in counselling. It is unnecessary. The two are not related. However, if we learn to adhere to timeline. Qualification. Anybody, a doctor can also do, a BCom person can do, BSc person can do. However, because it involves some programming, engineers, because they are learning that, are more suited. Anybody can build applications using AI. The application is important. In India, that ecosystem is not yet fully built. We are running courses for 4 months on AI ML so that students come up. We are also going to do faculty development programs for AI. ನಾನು ಡಾಕ್ಟರ್ ಕುಮಾರ್ ಅಂತ ಕಾಮೆಡ್ಗೆ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ. ಪ್ರತಿ ವರ್ಷ ನಾವು ನಮ್ಮ ಖಾಸಗಿ ಶಾಲೆಗಳಿಗೆ ಅಡ್ಮಿಷನ್ ಪರವಾಗಿ ಎಂಟ್ರೆನ್ಸ್ ಮೆರಿಟ್ ಡಿಟರ್ಮಿನೇಷನ್ ಪರೀಕ್ಷೆಯನ್ನು ಮಾಡ್ತಾಯಿದ್ವಿ. ಅದನ್ನು ಕಾಮೆಡ್ UGET ಅಂತ ಕರಿತಾಯಿದ್ವಿ. ಈ ವರ್ಷದ ಪರೀಕ್ಷೆ ಮೇ 10ನೇ ತಾರೀಕು ಶನಿವಾರ ದಿವಸ ಪರೀಕ್ಷೆ ದಿನಾಂಕ. ಅಪ್ಲಿಕೇಶನ್ ಆನ್ಲೈನು 3ನೇ ತಾರೀಕು ಫೆಬ್ರವರಿಯಿಂದ ಶನಿವಾರ ಮಾರ್ಚ್ 15 ತನಕ ಆನ್ಲೈನ್ ಅಪ್ಲಿಕೇಶನ್ ಇದೆ. ಈ ಸಮಾಚಾರವನ್ನು ವಿದ್ಯಾರ್ಥಿಗಳಿಗೂ ಅವರ ಫ್ಯಾಮಿಲಿಯವ್ರಿಗೂ ತಿಳಿಸಿ ಆ ಆಂಗ್ಸೈಟಿ ತೀರಿಸೋದಕ್ಕೆ ತಮಗೆಲ್ಲ ಇವತ್ತು ನಮ್ಮ ಒಟ್ಟಿಗೆ ಬರಬೇಕು ಅಂತ ವಿನಂತಿ ಮಾಡಿದ್ವಿ. ತಮ್ಮ ಬಂದಿದ್ದಕ್ಕೆ ಧನ್ಯವಾದಗಳು. ಪ್ರತಿ ವರ್ಷ 21 ವರ್ಷದಿಂದ ಕಾಮೆಡ್ಗೆ ಈ ಪರೀಕ್ಷೆಯನ್ನು ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್ ಎಲ್ಲದಕ್ಕೂ ಮಾಡ್ತಾಯಿತ್ತು. ಯಾವಾಗ ನಮ್ಮ ದೇಶದಲ್ಲಿ ನೀಟ್ ಮೂಲಕನೇ ಮೆಡಿಕಲ್ ಆ್ಯಂಡ್ ಹೆಲ್ತ್ ಸೈನ್ಸ್ಗೆ ಮಾಡಬೇಕು ಅಂತ ಬಂದ ಮೇಲೆ ಕಾಮೆಡ್ ಈಗ ಬರೀ ಇಂಜಿನಿಯರಿಂಗ್ ಅಡ್ಮಿಷನ್ಗೆ ಮಾಡ್ತಾಯಿದೆ. ಈ ವರ್ಷ 150ಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜು ಕಾಮೆಡ್ ಮೂಲಕ ಅಡ್ಮಿಷನ್ಗಳನ್ನು ಮಾಡ್ಕೋತೀವಿ ಅಂತ ತೀರ್ಮಾನ ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಮ ಕರ್ನಾಟಕದಲ್ಲಿ ಈಗ 20 ಪ್ರೈವೇಟ್ ಯೂನಿವರ್ಸಿಟಿಗಳು ಇದೆ. ಕಳೆದ ವರ್ಷ ತನಕ ಈ ಪ್ರೈವೇಟ್ ಯೂನಿವರ್ಸಿಟಿ ಅವರವರ ಅಡ್ಮಿಷನ್ಗೆ ಅವರವ್ರ ಪರೀಕ್ಷೆಯನ್ನು ಮಾಡ್ಕೋತಾ ಇದ್ದು, ಅದು ಇನ್ಮೇಲೆ ಮಾಡೋಕ್ಕೆ ಮುಂದೆ ಸಾಧ್ಯವಿಲ್ಲ. ಈ ವರ್ಷದಿಂದ ಈ 20 ಪ್ರೈವೇಟ್ ಯೂನಿವರ್ಸಿಟಿ ಕೂಡ ಒಂದು ನಮ್ಮ CET ರ್ಯಾಂಕು, ಇಲ್ಲ ಕಾಮೆಡ್ ರ್ಯಾಂಕು, ಇಲ್ಲ JEE, ಈ 3 ಮಾರ್ಗದಲ್ಲೇ ಮಾಡ್ಕೋಬೇಕು ಅಂತ ಸರ್ಕಾರ ಆದೇಶ ಕೊಟ್ಟು ಆರ್ಡರನ್ನು ಅದಕ್ಕೆ ತಕ್ಕದು ಇಶ್ಯೂ ಮಾಡಿದೆ. ಕಳೆದ ವರ್ಷ ನಾವು ಅಪ್ಲಿಕೇಶನ್ ಕರೆದಿದ್ದಲ್ಲಿ ಸುಮಾರು 1,20,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದರು.
ಇದು ಹತ್ತಿರ ನಮ್ಮ ಕೋವಿಡ್ಗೆ ಮುಂಚೆ ಇರೋ ನಂಬರ್ ಹತ್ತಿರ ಬರ್ತಾ ಇದೆ. ಈ ವರ್ಷ ನಾವು ಇನ್ನೂ ಒಂದು 20,000 ವಿದ್ಯಾರ್ಥಿಗಳು ಹೆಚ್ಚು ಅಪ್ಲೈ ಮಾಡಬಹುದು ಅಂತ ಒಂದು ಸಂದರ್ಭ ಇರೋ ಕಾರಣದಲ್ಲಿ ಹೆಚ್ಚು ಸೆಂಟರ್ಗಳನ್ನು 200ಕ್ಕಿಂತ ಹೆಚ್ಚು ಸೆಂಟರ್ ಎಲ್ಲ ಕಡೆ ಏರ್ಪಾಡು ಮಾಡಿದ್ದೀವಿ. ಕರ್ನಾಟಕದಲ್ಲಿ 26 ಸಿಟೀಸ್ ಆ್ಯಂಡ್ ಟೌನಲ್ಲಿ ಸೆಂಟರ್ಸ್ ರೆಡಿ ಮಾಡಿದ್ದೀವಿ. ಸೊ ಕರ್ನಾಟಕದಕ್ಕೆ ಬಂದು ಯಾಕೆ ವಿದ್ಯಾರ್ಥಿಗಳು ಓದಬೇಕು ಅಂದರೆ ಇಲ್ಲಿ ಇರೋ ಒಂದು ಸಂದರ್ಭ, ಅನುಭವ, ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ಬೇರೆ ಎಲ್ಲೂ ಅವ್ರಿಗೆ ಸಿಕ್ಕೋ ಸಂದರ್ಭವೇ ಇಲ್ಲ. ಎಲ್ಲ ರೀತಿ ಇಂಡಸ್ಟ್ರಿಯೂ ನಮ್ಮ ಕರ್ನಾಟಕದಲ್ಲಿದೆ. HAL, ಭಾರತ್ ಎಲೆಕ್ಟ್ರಾನಿಕ್ಸ್, ಇಸ್ರೋ ಎಲ್ಲ ಬ್ರ್ಯಾಂಚಸ್ಗಳು, ಸಾಫ್ಟ್ವೇರ್ ಜಾಯಿಂಟ್ ಇನ್ಫೋಸಿಸ್, ವಿಪ್ರೋ, TCS ಎಲ್ಲರದ್ದು ದೊಡ್ಡ ದೊಡ್ಡ ಸೆಂಟರ್ಸ್ ಇಲ್ಲಿದೆ. ಕಾಲೇಜಲ್ಲಿ ಓದೋವಾಗ ಜೊತೆಯಲ್ಲೇ ಅವರು ಇಂಡಸ್ಟ್ರಿಯಲ್ ಇಂಟರ್ನ್ಶಿಪ್ ಟ್ರೈನಿಂಗ್ ಪಡೆಯಬಹುದು. ಇದರಿಂದ ಇವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹೆಚ್ಚಾಗತ್ತೆ. ಕ್ಯಾಂಪಸ್ ಪ್ಲೇಸ್ಮೆಂಟು ಸಂದರ್ಭನೂ ಕರ್ನಾಟಕದಲ್ಲಿ ಹೆಚ್ಚು. ಈ ಕಾರಣದಕ್ಕೆ ಇನ್ನೂ ಸ್ವಲ್ಪ ಸಂದರ್ಭ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಓದಿದ್ದವರಿಗೆ ಎಂಪ್ಲಾಯಬಿಲಿಟಿ ಹೆಚ್ಚಾಗಬೇಕು ಅಂತ ಕಾಮೆಡ್ಗೆ ಒಂದು 2 ವರ್ಷದಿಂದ ಒಂದು 10 ಇನೋವೇಷನ್ ಸೆಂಟರ್ ಆಲ್ ಓವರ್ ಕರ್ನಾಟಕ ಸ್ಥಾಪನೆ ಮಾಡಿದೆ. ಈ ಇನೋವೇಷನ್ ಸೆಂಟರ್ಗಳಲ್ಲಿ ಈ ದಿನದ ಯಾವುದು ಇನ್ ಡಿಮ್ಯಾಂಡ್ ಕೋರ್ಸ್ಗಳಿದೆ, ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೊಬಾಟಿಕ್ಸ್, ಸೈಬರ್ ಕ್ರೈಮ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಈ ಥರ ಒಂದು 8 ಕೋರ್ಸನ್ನು ಐಡೆಂಟಿಫೈ ಮಾಡಿ ಈ ಪ್ರತಿಯೊಂದು ಕೋರ್ಸು 4 ತಿಂಗಳು ಕಾಲೇಜ್ ಓದುವಾಗ ಜೊತೆಯಲ್ಲೇ ಇದು ಮಾಡೋ ರೀತಿ ಮಾಡಿ ಈ ಕೋರ್ಸ್ ಒಂದೊಂದಕ್ಕೆ ₹1,500 ಮಾತ್ರ ನಾವು ಚಾರ್ಜ್ ಮಾಡ್ತಾಯಿದ್ದೀವಿ. ಈಗ ಈ 21 ತಿಂಗಳಲ್ಲಿ ಈ 10 ಸೆಂಟರಲ್ಲಿ 40,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಟ್ರೈನಿಂಗ್ ಪಡೆದು ಕೆಲವರು ಈವನ್ ಪೇಟೆಂಟ್ಸ್ ಅಚೀವ್ ಮಾಡಿದ್ದಾರೆ. ಈ ಎನ್ಕರೇಜ್ಮೆಂಟ್ ಮೂಲಕ ನಾವು ಇನ್ನು ಮುಂದೆ ಸಂದರ್ಭ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆಯೋ ಅಲ್ಲಿ ಹೆಚ್ಚು ಸೆಂಟರ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಇದ್ದೀವಿ. ಮುಂದೆ ಕಾಮೆಡ್ಗೆ ಮೆಡಿಕಲ್ ಇಂಜಿನಿಯರಿಂಗ್ 2 ವಿದ್ಯಾರ್ಥಿಗಳು ಒಟ್ಟಿಗೆ ಬಂದು ಒಂದು ಈ ಇನೋವೇಷನ್ ಸೆಂಟರಲ್ಲಿ ಕೆಲಸ ಮಾಡಿ ಹೊಸ ಎಕ್ವಿಪ್ಮೆಂಟ್ ಗ್ಯಾಡ್ಗೆಟನ್ನು ನಮ್ಮ ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಬೇಕಾಗಿದ್ದನ್ನು ನಾವೇ ತಯಾರು ಮಾಡಿ ಈ ರೀತಿ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಕಡಿಮೆ ಮಾಡಬೇಕು ಅಂತ ಒಂದು ದೃಷ್ಟಿ ಇದೆ. ಇದನ್ನು ತಾವೆಲ್ಲರಿಗೂ ಸ್ವಲ್ಪ ನಿಮ್ಮ ಮಾರ್ಗದ ಮೂಲ ಪ್ರಚಾರ ಮಾಡಿ ವಿದ್ಯಾರ್ಥಿಗಳಿಗೂ ಅವ್ರ ಪೇರೆಂಟ್ಸ್ಗೂ ಅನುಕೂಲ ಮಾಡಿಕೊಡಿ. ಧನ್ಯವಾದ. ಥ್ಯಾಂಕ್ ಯು.